ನನಗೆ ಘಾಟ್ಬೋಳಕ್ಕೆ ಬಹಳ ಒಂದು ಅಭಿವಾದಂತ ಸಂಬಂಧ ಇದೆ. 2018ದಾಗ ನಾನು ಇಲ್ಲಿ ಉಸ್ತುವಾರಿಯಾಗಿ ಬಂದ ಕಾಂಗ್ರೆಸ್. ಅವಾಗ ಸುಮಾರು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಸುಮಾರು 5,500 ಈ ಘಾಟ್ಬೋಳ ಸರ್ಕಲ್ ಇಂದ ನಾವು ಕಾಂಗ್ರೆಸ್ ಲೀಡ್ ಕೊಟ್ಟಿದ್ದೆ. ಅವಾಗ 5,500 ಲೀಡ್. ಅದರಂತೆ ಯಾವಾಗ ನಾನೇ ಎಲೆಕ್ಷನ್ ನಿಂತ ತಮ್ಮೆಲ್ಲರ ಆಶೀರ್ವಾದ ಕೂಡ ಹೈಯೆಸ್ಟ್ ಲೀಡ್ ಕೊಟ್ಟು ನನ್ಗೆ ಗೆಲ್ಲಿಸಿ ಕಳಿಸ್ತಿರ್ಬೇಕು. ನಮಗೆ ನಾಚಿಕೆ ಬರ್ತಿತ್ತು, ಏನಪ್ಪ ನಾವು ಶಾಸಕ ಒಂದು ಸಣ್ಣ ಕೆಲಸ ಮಾಡಲ್ಲ ಅಂತ. ಇದೇ ಓಡಿದಾಗ AWಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೈದಾಗ ಮತ್ತೆ ಮೊನ್ನೆ MD ಅವರಿಗೆ ಮಾತಾಡಿದಾಗ ಅವ್ರು ಅವಾಗಿಂದ ಹೋಗಿ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಏನಾಯ್ತದ ಅಂತಂದ್ರೆ ಎಲ್ಲ ಟೈಮಿಗೆ 2 ವರ್ಷ 20 ವರ್ಷದಾಗ ಏನಾಗಲ್ದು, ಇದು 2 ವರ್ಷದಾಗ ಆಗ್ಲತ್ತಂದ್ರೆ ಹೆಸರು ಆಯ್ತು ಅಂತ ಅಲ್ಲಿ ಏನೋ ಕತ್ರಿ ಹೊಡೆದಪ್ಲೆ. ವರ್ಷದಲ್ಲಿ ಬಂದಾಗ ಎಲ್ಲರ ಒಂದು ಬೇಡಿಕೆ ಇತ್ತು, ಶಂಕರಲಿಂಗ ದೇವಸ್ಥಾನಕ್ಕ ರಸ್ತೆ ಇದ್ದಿಲ್ಲ. ಆ ರಸ್ತೆ ಇದ್ದ ಕಾರಣ ನಾವು KKR ಮೇಲೆ ಸುಮಾರು 1 ಕೋಟಿ ರೂಪಾಯಿದಲ್ಲಿ ಇವತ್ತು ಆ ರಸ್ತೆಯನ್ನು ಕೂಡ ನಾವು ಮಾಡಿ ಇವತ್ತು ಎಲ್ಲರೂ ಕೂಡ ಆ ಒಂದು ರಸ್ತೆ ಮೇಲೆ ವಾಕಿಂಗ್ ಕೂಡ ನಡೀತಾ ಇದ್ದೇವೆ. ಒಳ್ಳೆದಾಗಿದೆ. ಎಲ್ಲರೂ ಕೂಡ ಇವತ್ತು ಯಾರೋ ವಾಕಿಂಗ್ ಹೋಗ್ಬೇಕು, ಎಲ್ಲರಿಗೂ ಹೋಗ್ಲಕ್ಕಂತಂದ್ರೆ ಬಹಳ ಒಳ್ಳೆ ರೀತಿಯಿಂದ ಆಗ್ಯದಂತ ಎಲ್ಲಾ ಜನರು ಹೇಳ್ತಾರ. ನಾನೆಲ್ಲ ಎಲ್ಲ ಜನರು ಕೂಡ ಇವತ್ತು ಪ್ರಶಂಸೆ ಮಾಡ್ತಾ ಇದ್ದಾರ. ಅದರಂತೆ ಘಾಟ್ಬೋಳ ಗ್ರಾಮದಲ್ಲಿ ಇವಾಗ ಬಡು ಮಕ್ಕಳಿದ್ದಾರ. ಆ ಬಡು ಮಕ್ಕಳಿಗೆ ನನ್ಗೆ ಯಾವಾಗ ಶಾಲೆಗೆ ಒಂದ್ಸತಿ ವಿಸಿಟ್ ಕೊಟ್ಟಿದ್ದ, ಆ ವಿಸಿಟ್ ಕೊಟ್ಟಿದ್ದಾಗ ಆ ಶಾಲೆಗಳ ಕೋಣೆಗಳಲ್ಲಿ ಕೂಡ ಹಾಳಾಗಿತ್ತು. ಇವತ್ತು ಮಕ್ಕಳಿಗೆ ಕುಂಡ್ಲಕ್ ಜಾಗ ಇದ್ದಿಲ್ಲ ಅಂತ ನಮ್ಮ ಒಂದು ಅನುದಾನದಲ್ಲಿ ಸುಮಾರು 80 ಕೋಟಿ ರೂಪಾಯಿ ಅನುದಾನದಲ್ಲಿ ಸುಮಾರು 4 ಕ್ಲಾಸ್ ರೂಮ್ ನಮ್ಮ ಇಲ್ಲಿ ಗ್ರಾಮದಾಗ ಆಗ್ಬೇಕಂತ ಇವತ್ತು ಅದನ್ನು ಕೂಡ ಟೆಂಡರ್ ಆಗಿದೆ. ಕೆಲವು ದಿನಗಳಲ್ಲಿ ಕೂಡ ಅದನ್ನು ಕೂಡ ಇವತ್ತು ಮಹಾದೇವ್ ಮಂದಿರದು ನಾವು ಬಹಳಷ್ಟು ಸರ್ತಿ ಹೋಯ್ತಿದ್ದೇವು. ಫ್ಲೋರಿಂಗ್ ಇದ್ದಿಲ್ಲ, ಸಣ್ಣ ಸಣ್ಣ ಕೆಲಸ ಇನ್ನೊಂದ್ ಸ್ವಲ್ಪ ಇದಿತ್ತು, ನಮ್ಮ ಯೋಗ ಗುರುಗಳು ಕಲಿಸ್ತಾರ ಅಲ್ಲೇ. ಆದ್ರೆ ಗೊತ್ತಾ, ಒಂದ್ 5 ಲಕ್ಷ ರೂಪಾಯಿದಾಗ ಇವತ್ತು ಗ್ರಾನೈಟ್ ಹಾಕೋ ರೇಟ್ ಫಸ್ಟ್ ಕ್ಲಾಸ್ ಕಾಣತ್ತ ನೋಡ್ರಿ. ನನಗೆ ವಿಡಿಯೋ ಮಾಡಿ ಹಾಕಿರು ಹುಡುಗರು. ಆ ವಿಡಿಯೋ ಮಾಡಿ ಎಲ್ಲಾ ಕಡೆ ಹೋಗ್ಯದ. 5 ಲಕ್ಷದ ಮಾತಲ್ಲ, ಆದ್ರೆ ಅದಕ್ಕೆ ಪ್ರಶಂಸೆ ಎಷ್ಟು ಬಂತು ಅಂತ. ಇದು 5 ಕೋಟಿ ಹೋದ ಬಂದಿಲ್ಲ, ಅದು 5 ಲಕ್ಷ ಕೊಟ್ರೆ ಅಷ್ಟು ಒಳ್ಳೇದಾಗ್ಯದ ಇವತ್ತು. ಅದರಂತೆ ಇನ್ನೊಂದು 30 ಲಕ್ಷ ರೂಪಾಯಿದಾಗ ಒಂದು ಸಮುದಾಯ ಭವನ. ಯಾಕಂತಂದ್ರೆ ಈಗಾಗಲೇ ಒಂದು ಯಾತ್ರಿ ನಿವಾಸ ಕೂಡ ಆಗಿದೆ. ಅದ್ರ ಪಕ್ಕದಾಗೆ ಇನ್ನೊಂದು ಸಮುದಾಯ ಭವನ ಆಗ್ತು ಅಂತಂದ್ರ ಯಾರೇ ಬಡ ಜನರು ಕಾರ್ಯಕ್ರಮಗಳು ಮಾಡ್ಲಿ, ಕಾರಣಗಳು ಮಾಡ್ಲಿ, ಅವ್ರಿಗೆ ಒಳ್ಳೇದಾಗ್ತದ. ಇವತ್ತಿಗೆ ಬಡ ಜನರು ಇವತ್ತು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ 20-25 ಸಾವಿರ ರೂಪಾಯಿ ಟೆಂಟು ಅದಕ್ಕೆ ಇದಕ್ಕೆ ಬೇಕಾಗ್ತದೆ. ಇವತ್ತು ಸರ್ಕಾರದಿಂದ ನಾವು ಇದನ್ನು ಮಾಡಿಕೊಟ್ಟೇವು ಅಂತಂದ್ರ ಆ ಬಡ ಜನರಿಗೂ ಕೂಡ ಉಪಯೋಗ ಆಗ್ತದ. ನಂಬಲ್ಲೂ ಕೂಡ ಘಾಟ್ಬೋಳದಲ್ಲಿ ಒಂದು ಒಳ್ಳೆ ಸಮುದಾಯ ಭವನ, ಒಂದು ಶಾದಿ ಮಹಲ್ ತರ ಆಗ್ಬಿಡ್ತದೆ. ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ, ಏನು ನಮ್ಮ ವಾರ್ಡ್ ನಂಬರ್ 7ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪಾರ್ಕು, ಸಮುದಾಯ ಭವನ ಕೂಡ ಅಲ್ಲಿ ಇದೆ. ಅದರಂತೆ ಅಲ್ಲೂ ಕೂಡ ನಾವು ಒಂದು ಯೋಜನೆಯಲ್ಲಿ ಇವತ್ತು ಅಲ್ಲಿಂದ ಕೂಡ ನನ್ ಗಲಿ ಆ ಒಂದು ಓಣಿಲಿಂದ ನನ್ನ ಹತ್ರ ಯಾರು ಬಂದಿಲ್ಲ. ಆದ್ರೂ ಕೂಡ ಪ್ರೀತಿ ವಿಶ್ವಾಸ ಇಟ್ಕೊಂಡು ಸುಮಾರು 25 ಲಕ್ಷದಲ್ಲಿ ಅಲ್ಲೂ ಕೂಡ ಒಂದು ಸಮುದಾಯ ಭವನ ನಾನು ಈಗಾಗಲೇ ಮಂಜೂರಾಗಿದೆ. ಕೆಲವೇ ದಿನಗಳ ಅದು ಕೂಡ ಪ್ರಾರಂಭ ಮಾಡೋಣ. ಈಗ ಅನೇಕ ಕೆಲಸಗಳಿದೆ. CC ರೋಡಿಂದ ಇರ್ಬೋದು, ಹೈಮಸ್ಟಿಂದ ಇರ್ಬೋದು, ಎಲ್ಲನೂ ಕೂಡ ಹೇಳ್ಕೊತಾ ಹೋದ್ರೆ ಬಹಳಷ್ಟು ಆಗ್ತದ. ಯಾಕೆ ನಾನು ಹೇಳ್ಕೊತ ಅಂತಂದ್ರ ಮತ್ ಪೈಲೆಗಿನವ್ರಿಗೆ ನನಗೆ ಏನು ಡಿಫ್ರೆನ್ಸ್ ಇರಲ್ಲ. ಅಲ್ಲ 5 ಲಕ್ಷ ಕೊಟ್ಟೆ 5 ವರ್ಷ ಹೇಳ್ತಿರು. ಅದ್ ST ಭವನ್ ಬಿ ಹಾಕ್ಸಿನಿ, ನಮ್ದು ಹೆಳವ ಸಮಾಜದವ್ರಿಗೆ ಒಂದು ಹಾಕ್ಸಿನಿ. ಅದೇ ಹೇಳಾರಂತೆ ಅದು ಕುಣಿಸ್ದೆ ಯಾಕೋ ಆ ತಾಯಿಂದಿ ಹೋಗಿಬಿಟ್ಟಾರ ನಿಗೋ. ಏನ್ ನಿಮ್ದು ಛತ್ ಹಾಕಬೇಕು ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಈಗಾಗಲೇ. ಯಾಕಂತಂದ್ರೆ ಇನ್ನ CC ರೋಡಿಂದ ಯಾಕೆ ಕಮ್ಮಿ ಮಾಡಿದೀವಿ ಅಂತಂದ್ರ ತಮ್ಮ ಹತ್ರ ಇನ್ನ JGM ವರ್ಕ್ ನಡೀತಾ ಇದೆ. JGM ವರ್ಕ್ ನಡೆದಿ ಕೆಲಸ ಮುಗಿದಿನ ಮ್ಯಾಕ ಊರಲ್ಲಿ ಎಲ್ಲೆಲ್ಲಿ ಮತ್ತೆ CC ರೋಡ್ಗಳು ಬೇಕು. ನಾವು ಮತ್ತೀಗ CC ರೋಡ್ ಹಾಕ್ದೇವು ಅಂತಂದ್ರೆ ಆ ಪೈಪ್ಲೈನ್ ಹಾಕಿ ಮತ್ತೆ ಕೆದರಿ ಬಿಡ್ತಾರೆ, ಮತ್ತೆ ಆಗ್ತದ. ಇವತ್ತ ಪೈಪ್ಲೈನ್ ಏನ್ ಕುಡಿಯೋ ನಿಂತ ನೀರಿಂದ ಇದೆ, ಅದನ್ನು ಸುಮಾರು ನಾನ್ ಶಾಸಕರಿಗೆ ಇಲ್ಲೇ ಒಂದು 5 ಕೋಟಿ ರೂಪಾಯಿನಲ್ಲಿ ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡಿದೆ. ಇವತ್ತ ಅಭಿವೃದ್ಧಿ ಕೆಲಸಗಳಾಗ್ತು. ಮತ್ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಇಲ್ಲಿನ ರೈತರಿಗಾಗಿ, ಯಾಕೆ ಬಹಳಷ್ಟು ಜನರು ಇಲ್ಲಿ ರೈತರಿದ್ರಿ, ಪ್ರಗತಿಪರ ರೈತರಿದ್ರಿ. ಅದನ್ನು ಕೂಡ ರೈತರೇ ಎಲ್ಲ ಪ್ರಗತಿಪರ ರೈತರಿದ್ರಿ. ಈಗ ರೈತರು ಒಳ್ಳೆ ಉಳಿಮೆ ಮಾಡ್ಬೇಕಂತಂದ್ರ ಅವ್ರಿಗೆ ನೀರು ಬೇಕು, ಕರೆಂಟ್ ಬೇಕು. ಈಗ ಬಹಳ ದಿನಗಳಿಂದ ತಾವು ನೋಡ್ತಾ ಇದ್ದೀರಿ, ತೊಡೆನೆ ಮಳಿ ಬಂತು, ಗಾಳಿ ಬಂತು ಅಂದ್ರ ಕರೆಂಟೇ ಟ್ರಿಪ್ ಆಗ್ತದ. ಅದು ಯಾಕಂತಂದ್ರೆ ಸುಮಾರು 30 ವರ್ಷದಿಂದ ಇವನ್ ಲೈನ್ ಎಳೆದಾರ ನೋಡ್ರಿ. ಕಂಬ ಎಳೆದಿದ್ದು ಹುಮನಾಬಾದ್ಲಿಂದ ಬಂದಿದ್ದು 30 ವರ್ಷ ಆಗ್ಯದ. ಅದ್ರದ್ದೇನು ಇನ್ಸುಲೇಟರ್ಗಳು ಅವಲ್ಲ, ಅವೆಲ್ಲ ಶಾರ್ಟ್ ಆಗ್ಯಾವ. ಯಾವುದೇ ಜರ ನೀರು ಬಿತ್ತು, ಗಾಳಿ ಬಿತ್ತು ಅಂತಂದ್ರೆ ಟಪ್ ಅಂಡ್ ಟ್ರಿಪ್ ಆಗ್ತದೆ. ಅದಕ್ಕೂ ಕೂಡ ಈ ಒಂದು ಬಜೆಟ್ ನಲ್ಲಿ ನಾವು ಗ್ಯಾರೇಜ್ ಇನ್ಸುಲೇಟರ್ ಬೇಕಂತ ಅದಕ್ಕೆ ನಾವು ಈಗಾಗಲೇ ಗುತ್ತೇದಾರರಿಗೆ ಕೆಲಸನೂ ಕೊಟ್ಟಿದ್ದೇವೆ. ಆ ಇನ್ಸುಲೇಟರ್ ಬರೆದು
ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡೋಣ ಗೊತ್ತಾ, ಚಾಲು ಮಾಡಿರಲ್ಲ ಗೊತ್ತಾ. ಯಾಕಂತಂದ್ರೆ ಬಹಳಷ್ಟು ಸರ್ತಿ ನಾನು ರಾತ್ರಿ ಅಲ್ಲಿ ಯಾಕೆ ರೈತರಿಗೆ ಬೇಕು, ಊರಾಗ ಕರೆಂಟ್ ಬೇಕು, ಕರೆಂಟ್ ಇದ್ರೆ ಎಲ್ಲ ಕೂಡ ಆಗ್ತದ. ನಮಗೆ ನಾಚಿಕೆ ಬರ್ತಿತ್ತು, ಏನಪ್ಪ ನಾವು ಶಾಸಕ ಒಂದು ಸಣ್ಣ ಕೆಲಸ ಮಾಡಲ್ಲ ಅಂತ. ಇದೇ ಹೊಡೆದಾಗ AWG ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೈದಾಗ ಮತ್ತು ಮೊನ್ನೆ MD ಅವರಿಗೆ ಮಾತಾಡಿದಾಗ ಅವ್ರು ಅವಾಗಿಂದ ಅವಾಗ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಆ ಇನ್ಸುಲೇಟರ್ ಹಾಕೋರ ಮತ್ತೆ ಪೂರಾ ಇದು ಹೋಗಲ್ಲ. ಅದಕ್ಕಾಗಿ ಇಲ್ಲೇನು ನಮ್ಮಲ್ಲಿ ಗಾಡಬೋಳ ಗ್ರಾಮದಲ್ಲಿ 33 kV ಸ್ಟೇಷನ್ ಇದೆ, 33 kV ಸ್ಟೇಷನ್ ಇದೆ. ಅದಕ್ಕೆ ನಾವು ಅಪ್ಗ್ರೇಡ್ ಮಾಡಿ 110 kV ಮಾಡಿದಾಗ ಮಾತ್ರ ಎಲ್ಲ ರೈತರಿಗೆ ಎಲ್ಲರಿಗೆ ಒಳ್ಳೆ ಕರೆಂಟ್ ಬರ್ತದ ಅಂತ ನಾನು ಹೇಳ್ತೀನಿ. ಅದರಂತೆ ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿ ನಮ್ಮ ಕಲಬುರಗಿನಲ್ಲಿ ಇರ್ತಾರೆ, KPTCL ಅಧಿಕಾರಿ. ಯಾಕೆ ಜೆಸ್ಕಾಂ ಬರಲ್ಲದು 133 kV ತನಕ ಜೆಸ್ಕಾಮು 133 kV ಮ್ಯಾಗ ಹೋಗ್ತು ಅಂತಂದ್ರೆ ಅದು KPTCL ಬರ್ತಾವ. ಸಂಬಂಧಪಟ್ಟ ಅಧಿಕಾರಿಗೆ ನಾನು ಮೊನ್ನೆ ಕರೆಸಿ ಕೂಡ ಮೀಟಿಂಗ್ ಮಾಡಿ ಈಗಾಗಲೇ ನಾವು ಪ್ರಪೋಸಲ್ ರೆಡಿ ಮಾಡಿದೆವು. ಈಗ ನಮ್ದು KPTCL ಆಫೀಸ್ಗಿದೆ, ಇಲ್ಲಿಂದು ನಾವು CND ಆಫೀಸ್ ನಮ್ಮ ಬೆಂಗಳೂರಿಗೆ ಕಳಿಸಿ ಅಲ್ಲಿ ಬೇಗನೆ 110 kV ಸ್ಯಾಂಕ್ಷನ್ ಮಾಡಿ ಕೆಲಸ ಪ್ರಾರಂಭ ಮಾಡೋಣ. ಗೊತ್ತು ಈಗ ನಮ್ಮ ಮೂಳೆ ಸಾಬರು ಹೇಳಿದ್ರು ನಮ್ಮಲ್ಲಿ PSC ಸೆಂಟರ್ ಇದೆ, ಭಾಳ ವರ್ಷ ಆಗ್ತು, ಇನ್ನು PSCನೇ ಅದ. ಊರು ಬಹಳಷ್ಟು ಬೆಳೀತಾ ಇದೆ, ಜನರು ಹೆಚ್ಚಾಗ್ತಾ ಇದ್ದಾರೆ. ಅದೇ ಡಾಕ್ಟರು ಅದೇ ಹಾಸ್ಪಿಟಲ್ ಇದ್ದಿದ್ದ ಕಾರಣ ನಾನು ಯಾವಾಗ ದಿನೇಶ್ ಗುಂಡ್ರಾವ್ ಹತ್ರ ಹೋಗಿದೆ ಮತ್ತು ನಮ್ಮವರೇ ಅಂತ DC ಇದ್ದರು ಹರ್ಷ್ ಗುಪ್ತವರು ಇವತ್ತ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ನಲ್ಲಿ ಹರ್ಷ್ ಗುಪ್ತವರು ಇದ್ದಾರೆ. ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ಹಿಂಗೆ ಘಾಟ್ಬೋಳು ತಮ್ಗರ ಗೊತ್ತಿದೆ, ಈ ಥರ ಅಲ್ಲಿ PSC ಸೆಂಟರ್ ಆಗಿ ಭಾಳ ವರ್ಷ ಆಗ್ತು, ಅದಕ್ಕೆ ಅಪ್ಗ್ರೇಡ್ ಮಾಡಿ ತಾವು CSC ಮಾಡ್ರ ಒಳ್ಳೇದಾಗ್ತದಂತ ಹೇಳಿದಾಗ ಅವ್ರು ಅವಾಗೆ ಹೇಳಿದ್ರು, ಇಲ್ಲ ನಾನು ಮುಂದಿನ ವರ್ಷ ಇದಕ್ಕೆ ಅಪ್ಗ್ರೇಡ್ ಮಾಡಿ ನಾನು ಕೊಡ್ತೀನಿ ಅಂತಂದಿರು. ಲಿಸ್ಟ್ದಾಗೂ ಕೂಡ ಬರ್ದಿರು. ಅದು ಏನಾಯ್ತೋ ಗೊತ್ತಿಲ್ಲ. ನಾನು ಮೊನ್ನೆ ಮತ್ತೆ ಹೋದಾಗ ಅಲ್ಲಿ ಏನೋ ಸ್ವಲ್ಪ ರಾಜಕೀಯ ನಡೆದ ಅಂತ ಗೊತ್ತಾಯ್ತದು. ಯಾಕೆ ಏನಾಯ್ತದ ಅಂತಂದ್ರೆ ಎಲ್ಲ ಟೈಮಿಗೆ 2 ವರ್ಷ 20 ವರ್ಷದಾಗ ಏನಾಗಲ್ದು, ಇದು 2 ವರ್ಷದಾಗ ಆಗ್ಲತ್ತಂದ್ರೆ ಹೆಸರು ಆಯ್ತದ ಅಂತ ಅಲ್ಲಿ ಏನೋ ಕತ್ರಿ ಹೊಡೆದಪ್ಲೆ ಕಾಣ. ಆದ್ರೆ ಡೆವಲಪ್ಮೆಂಟ್ ಇದ್ರ ಬದ್ದಾಗದ ಯಾರು ಕೂಡ ಅಂಥದ್ದು ಮಾಡಬೇಡದು. ಈಗ ಡೆವಲಪ್ಮೆಂಟ್ PSCಲಿಂದ CSC ಹಾಕ್ತು ಅಂತಂದ್ರೆ ಅದು ನನಗೆ ಯೂಸ್ ಆಗಿದೆ, ಮೂಳೆ ಸಾಬರಿಗೆ ಆಗ್ತದ, ಇಲ್ಲಿ ಇರೋಂಥ ಎಲ್ಲ ಜನರಿಗೆ ಯೂಸ್ ಆಗ್ತದ, ಅದಕ್ಕೆ ಬಡ ಜನರಿಗೆ ಯೂಸ್ ಆಗ್ತದ. ಅದು ಆ ಒಂದು ಧ್ಯಾಯ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಗೊತ್ತಾ. ಅದನ್ನು ಕೂಡ ಬೇಗನೆ ನಾವು ಮೂಳೆಯವರು ಅವ್ರ ಮಾರ್ಗದರ್ಶನದಾಗ, ನಾವು ಹಿರಿಯರ ಅವ್ರ ಮಾರ್ಗದರ್ಶನದಾಗ ನಾವು ಅವರು ಕಲ್ತಿ ಇದು 110 kV ಇರ್ಬೋದು, CSC ಸೆಂಟರ್ ಇರ್ಬೋದು. ಮತ್ತು ಈಗಾಗಲೇ ನಾವು ಮೊನ್ನೆ KDP ಮೀಟಿಂಗ್ನಲ್ಲೂ ಕೂಡ ಈ ಒಂದು ಭಾಗದಲ್ಲಿ ಯಾಕೆ ಯಾವುದಕ್ಕೆ ನಮ್ಮ RSK ಇಲ್ಲ ಹುಬ್ಬಳ್ಳಿ ಅಂತಿಲ್ಲ, ಅದಕ್ಕಾಗಿ ನಾನು ತಹಸೀಲ್ದಾರ್ ಅವರಿಗೆ ನಮ್ಮ AD ಅವರಿಗೆ ಅಗ್ರಿಕಲ್ಚರ್ AD ಅವರಿಗೆ ಒಂದು ಜಾಗ ಕೊಡ್ರಿ ಜಲ್ದಿನೇ, ಮತ್ತು ಒಂದು RSK ಇಲ್ಲೇ ಘಾಟ್ಬೋಳದಲ್ಲೇ ಪ್ರಾರಂಭ ಮಾಡೋಣ ಅಂತ ಸೂಚನೆಯನ್ನು ಕೂಡ ಕೊಟ್ಟಿನಿ. ಕೆಲವೇ ದಿನಗಳಲ್ಲಿ ಸ್ಯಾಂಕ್ಷನ್ ಮಾಡಿ ಅದೊಂದು ಕೂಡ ಬರುತ್ತೆ. ಮತ್ತೆ ನಾಡ್ ತಹಸೀಲ್ ಬಗ್ಗೆದು ಕೂಡ ಹೇಳಿದ್ದಾರೆ ಸಾಹೇಬರು, ಅದನ್ನು ಕೂಡ ಸರ್ಕಾರ ಮ್ಯಾಗೆ ಒತ್ತಡ ಹೇರಿ ಅದನ್ನು ಕೂಡ ಬೇಗನೆ ಮಾಡೋಣ. ಹೌದು, ಹರೊಂದಕ್ಕೆ ಅಲ್ಲಿಗೆ ಹೋಗ್ಬೇಕಾಗ್ತದ, ಅದಕ್ಕೆ ಅದೇ ಹೇಳ್ತಾ ಇದ್ದೀನಿ. ಇದು ಇನ್ನ ಹುಮ್ನಾಬಾದ್ ಬರೋದು ಈಜಿ ಅದ, ಆ ಕಡೆ ಹೋಗ್ಲಕ್ಕೆ ಇದೇ ಆಗ್ತದ. ಇನ್ನೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ಘಾಟ್ಬೋಳಲಿಂದ ತಾವು ಹುಮ್ನಾಬಾದ್ಗೆ ಹೋಗ್ಬೇಕಂತಂದ್ರ ವಾಯ ನಮ್ದು ರಾಜೋಳ ಮ್ಯಾಗಿಂದ ಬರ್ತೀರಿ. ಈಗ ನಮಗೆ ಮತ್ತೊಂದು 4 ಕಿಲೋಮೀಟರ್ ಶಾರ್ಟ್ ಆಗ್ಬೇಕಂತ ಘಾಟ್ಬೋಳ ಟು ಹುಣ್ಸ್ಗೇರಲ್ಲಿಂದ ಸುಮಾರು 4 ಕೋಟಿ ರೂಪಾಯಿಲಿಂದ ಈಗೆಲ್ಲ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ತಾವು ನೋಡಿರ್ಬೇಕು. 4 ಕಿಲೋಮೀಟರ್ ಕಮ್ಮಿ ಆಗ್ತದ, ಮತ್ತೆಲ್ಲ ಈ ಕಡೆಯಿಂದ ಇದ್ದಂತ ರೈತರಿಗೂ ಕೂಡ ಆಗ್ತದಿಲ್ಲ. ಯಾಕಂದ್ರೆ ರೈತರು ಖುಷಿ ಇದ್ರೆ ನಾವೆಲ್ಲರೂ ಖುಷಿ ಇರ್ತೇವೆ, ರೈತರು ಕಷ್ಟದಾಗಿದ್ರೆ ನಾವು ಒಂದು ಕೂಡ ಸುಖದಾಗಿರ್ಲಕ್ಕಾಗಲ್ಲ. ಅದಕ್ಕಾಗಿ ಅದನ್ನು ಕೂಡ 4 ಕೋಟಿ ರೂಪಾಯಿದಲ್ಲಿ ಈಗಾಗಲೇ ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಗೊತ್ತಾ. 4 ಕರೋಡ್ का रखे सब काम भी चालू करे उसका. ಅದಕ್ಕಾಗಿ ಇವತ್ತು ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಅವೆಲ್ಲವೂ ಕೂಡ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನ, ಒಂದು ಸಹಕಾರದಿಂದ ಅವೆಲ್ಲವೂ ಕೂಡ ಮಾಡೋಣ. ಮತ್ತೆ ಇಲ್ಲಿ ಏನು ಯಾಕಂತಂದ್ರೆ ನನಗೆ ಘಾಟ್ಬೋಳಕ್ಕೆ ಬಹಳ ಒಂದು ಅವಯವಾದಂಥ ಸಂಬಂಧ ಇದೆ. 2008 ಎಲೆಕ್ಷನ್ ಬಂತು, ನಾ ಈ ಕಡೆ ಓಡಾಡ್ತಿದ್ದಿಲ್ಲ, ಸಂಬಂಧ ಇತ್ತು ಕಡೆ ಓಡಾಡ್ತಿಲ್ಲ, ಮತ್ತೊಬ್ಬರು ಓಡಾಡ್ತಿಲ್ಲ. ಅವಾಗ ಕಾಂಗ್ರೆಸ್ದಾಗ ಇದ್ದೆವು, ಅವಾಗ JDS ಲೀಡ್ ಬಂತು ಫುಲ್ಲು. 2013ದಾಗೂ ಕೂಡ ನಾ ಇದ್ದಿಲ್ಲ, ಅವಾಗೂ ಕೂಡ ಮತ್ತೆ JDS ಥೋಡೆ ಮುಂದೆ ಬಂತು. 2018ದಾಗ
ನಾನು ಇಲ್ಲಿ ಉಸ್ತುವಾರಿಯಾಗಿ ಬಂದ ಕಾಂಗ್ರೆಸ್ದು. ಅವಾಗ ಸುಮಾರು ನನ್ನ ಮ್ಯಾಗ ಪ್ರೀತಿ ವಿಶ್ವಾಸ ಇಟ್ಟು ಸುಮಾರು 5,500 ಈ ಘಾಟ್ಬೋರ ಸರ್ಕಲ್ನಿಂದ ನಾವು ಕಾಂಗ್ರೆಸ್ ಲೀಡ್ ಕೊಟ್ಟಿದ್ದೆ. ಅವಾಗ 5,500 ಲೀಡು. ಅದರಂತೆ ಯಾವಾಗ ನಾನೇ ಎಲೆಕ್ಷನ್ ನಿಂತ ತಮ್ಮೆಲ್ಲರ ಆಶೀರ್ವಾದ ಕೂಡ ಹೈಯೆಸ್ಟ್ ಲೀಡ್ ಕೊಟ್ಟು ನನ್ಗೆ ಗೆದಿಸ್ ಕೇಳಿಸ್ತೀರಿ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಇವೆಲ್ಲವೂ ಕೂಡ ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಇರಬೇಕು, ಅವಾಗ ಮಾತ್ರ ಆಗ್ತದ. ಈ ಘಾಟ್ಬೋರ ಸರ್ಕಲ್ದಾಗ ಹೊರೊಬ್ರಿಗೆ ಮನೆಗೊಬ್ಬರಿಗೂ ಗೊತ್ತಿಡಿತೀನಿ ಅಂತ ನನಗೆ ವಿಶ್ವಾಸ ಇದೆ. ಇವತ್ತು ಹೆಸರು ತಗೊಂಡು ಕರಿಬಹುದು. ಇವತ್ತು ಯಾವುದೇ ಸಮಾಜ ಇರಲಿ ಯಾವುದೇ ಇರಲಿ ಹೊರೊಬ್ರಿಗೆ ಭಾಳ ಪ್ರೀತಿ ವಿಶ್ವಾಸ ಇದೆ. ಯಾವಾಗ ಏನು ಇಲ್ದು ಕೂಡ ತಮ್ಮ ಪ್ರೀತಿ ವಿಶ್ವಾಸ ನನ್ನ ಮ್ಯಾಗ ತೋರಿ ಈಗ ಕೂಡ ತಾವು ಒಂದು ಸ್ಥಾನ ಕೊಟ್ಟಿರಿ, ಅದರ ಋಣ ಇದೆ ನನಗೆ. ಆ ಋಣ ನಾನು ಹೆಂಗೆ ಇಳಿಸ್ಬೇಕಂದ್ರೆ ಕೆಲಸ ಮಾಡಿ ಇಳಿಸ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಮ್ಮಲ್ಲಿ ಏನೇನು ಕೆಲಸಗಳಾಗಬೇಕು ಈ ಒಂದು ಘಾಟ್ಬೋರ ಸರ್ಕಲ್ದಲ್ಲಿ. ಇವತ್ತು ಘಾಟ್ಬೋರ ಒಂದೇ ಇಲ್ಲ, ಇವತ್ತು ಘೋಡವಾಡಿ ಇರ್ಬೋದು, ನಮ್ಮ ಹುಂಚನಾಳ್ ಇರ್ಬೋದು, ಹುಣಸಗೆರೆ ಇರ್ಬೋದು, ಚಂದನಹಳ್ಳಿ, ಜಾಮ್ನಗರು, ಹಂದಿಕೇರ, ಓತ್ಗಿ, ಇವೆಲ್ಲವೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ನೋಡಿರ್ತಾವು. ಎಲ್ಲ ಕಡೆನೂ ಗೊತ್ತಾ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇದೆ. ತಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ. ಮತ್ತೆ ಇನ್ನ ಹೆಚ್ಚಿನ ಶಕ್ತಿ ತಾವು ಕೊಟ್ರಂತಂದ್ರೆ ಇನ್ನ ಹೆಚ್ಚಿನ ಕೆಲಸಗಳು ತಮ್ದು ಯಾವುದೇ ಕೆಲಸಗಳು ಇರಲಿ ಗೊತ್ತಾ ಎಲ್ಲ ಕೆಲಸಗಳನ್ನು ಕೂಡ ಮಾಡೋಣ ಅಂತ ಹೇಳಿ. ಯಾಕ ಹಿರಿಯರ ಆಶೀರ್ವಾದ ಇದೆ ಗೊತ್ತಾ. ಮುಳೆ ಸಾಬ್ರದ್ದು ಇದು ರೋಡ್ ಹೇಳ್ತೀನಿ ನಾನು ನಿಮಗ. ಮುಳೆ ಸಾಬ್ರಿಗೆ ಇದು 2 ಕೋಟಿ ಬೇರೆ ಕಡೆ ಕೊಟ್ಟಿರು. ನಾನು DC ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಫೋನ್ ಮಾಡಿ ಹೇಳಿದೆ, ಮುಳೆ ಸಾಬ್ वहाँ पे क्या दे देते, हमको यहाँ पे दिए तो आपका जन्मस्थान घाटಬೋರ है, आप यहाँ पे देना ಅಂತಂದ್ರೆ आप कैसा समझते करो ಅಂತಂದ್ರೆ ನಾವು ಅವಾಗಿಂದ ಅವಾಗೆ ಮತ್ತೆ ಉಸ್ತುವಾರಿ ಸಚಿವರಿಗೆ ಹೇಳಬೇಕಾಗಿತ್ತು. ಅಲ್ಲಿಂದಲ್ಲೇ ಮತ್ತೆ DC ಆಫೀಸ್ದಾಗ ಹೋಗಿ ಈಶ್ವರ್ ಖಂಡ್ರೆಗೆ ಹೇಳಿ ಮತ್ತೆ DC ಅವ್ರಿಗೆ ಅವಾಗಿಂದ ಅವಾಗೆ ಅದು ನೇಮ್ ಆಫ್ ಚೇಂಜ್ ಮಾಡಿ ಇವತ್ತು ನಮ್ಮ ಘಾಟ್ಬೋರ ಸರ್ಕಲ್ದಾಗ 5 ಕೋಟಿ ಮಂಜೂರು ಮಾಡಿಸ್ಕೊಂಡು ಬಂತು. ಇನ್ನ ಪೂರಾ ಮಾಡಿರ್ತವ್ರು ಯಾವ ಟೆನ್ಷನ್ ತಗೊಳತ್ತೆ. ಈಗಾಗಲೇ ಈಗ ಈ ಹೈವೇಲಿಂದ ಬರ್ಬೇಕಂತಂದ್ರ ನಾವೇನು ಹೈವೇಲಿಂದ ಬರಬೇಕು, ರಾಜೇಶ್ವರಲಿಂದ ಬರಬೇಕಾಗಿತ್ತು. ಅಲ್ಲೂ ಕೂಡ ಬಹಳಷ್ಟು ಹಾಳಾಗಿತ್ತು ರೋಡು. ಅಲ್ಲೂ ಕೂಡ ಸುಮಾರು 10 ಕೋಟಿ ರೂಪಾಯಿದಾಗ ಒಂದೇ ಕಡೆ ನಮಗೇನು SSDPದಾಗ 10 ಕೋಟಿ ರೂಪಾಯಿ ಬಂದಿತ್ತು. ಇವತ್ತು ರಾಜೇಶ್ವರಲಿಂದ ರಾಜೋಳ ರೋಡ್ ಏನು ಬರ್ತಾ ಇದೆ ಅದಕ್ಕೆ ಕೂಡ ಕೊಟ್ಟಿದ್ದೇವೆ. ಅಲ್ಲೂ ಕೂಡ ಕೆಲಸ ಪ್ರಾರಂಭ ಒಳ್ಳೆ ರೀತಿ ನಡೀತಾ ಇದೆ. ಇನ್ನೊಂದು 15 ಕೋಟಿ ಖರ್ಚು ಮಾಡಿದೆವು ಅಂತಂದ್ರೆ ಪೂರಾ ರಾಜೇಶ್ವರಲಿಂದ ಪೂರಾ ರಾಜೋಳ ತನಕ ಟಾಪ್ ಅಂಡ್ ಟಾಪ್ ರೋಡ್ ಆಗ್ತದ. ಈಗ ರಾಜೋಳಲಿಂದ ಇಲ್ಲಿ ತನಕ ಟಾಪ್ ಅಂಡ್ ಟಾಪ್ ಇದೆ. ಎಲ್ಲೂ ಕೂಡ ನಮಗ ತೊಂದರೆ ಆಗಲ್ಲ. ಇನ್ನೊಂದು ರೋಡ್ ಈ ಕಡೆಯಿಂದ ಒಳಗಡೆ ಯಾವ್ದೊಂದು ರೋಡ್ ಇದೆ ಅಂತಲ್ಲ, ನಮ್ ತಡೋಳ ಅಪ್ಪವ್ರು ಹೇಳ್ತಾರೆ ಯಾವ್ದಾವ ರೋಡ್ ಅದನ್ನು ಕೂಡ ಯಾವುದೋ ಹೇಳಿದಾರ. ನಾನು ಅಧಿಕಾರಿಗಳಿಗೆ ನೋಡ್ಲಕ್ ಹಚ್ಚಿ ಅದನ್ನು ನೋಡ್ಲಕ್ ಹಚ್ಚೋಣ. ಅದಕ್ಕಾಗಿ ಇಷ್ಟು ಹೊತ್ತಾದ್ರೂ ಕೂಡ ತಾವೆಲ್ಲರ ಈ ತನಕ ಕುಂತಿ ಈ ಒಂದು ಕಾರ್ಯಕ್ರಮಕ್ಕ ಯಶಸ್ವಿ ಮಾಡಕ ಕಾರಣಭೂತಾದಂತ ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಂದು 2 ಮಾತು ಮುಗಿಸಿನಿ. ಧನ್ಯವಾದಗಳು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.